ಮಾತ್ರ. ಇನ್ನುಳಿದ 90% ಜನ ಇನ್ನೂ ಕುರಿಕಾರ ಮಕ್ಕಳು, ಬಡವರ ಮಕ್ಕಳು, ರೈತರ ಮಕ್ಕಳು ಉನ್ನತ ಶಿಕ್ಷಣ ಪಡೆಯಲಾರ ಸ್ಥಿತಿಯೊಳಗಿದ್ದಾರೆ. ಅವ್ರಿಗೆ ಹೀಗಾಗಿ ಒಂದು ನೈತಿಕ ಬಲ ಇಲ್ಲ, ಇದು ತಪ್ಪದಂತ ಹೇಳೋದು ಶಕ್ತಿ ಅವರಲ್ಲಿಲ್ಲ. ಹೀಗಾಗಿ ಇವತ್ತು ನಮ್ಮ ನ್ಯಾಯಾಧೀಶರೇನು ಇವತ್ತು ಒಂದು ವಿಚಾರ ಬಂದಿದ್ದಾರೆ, ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರ ದೊಡ್ಡ ಅಪಾಯಕರ ಅನ್ನುವಂಥ ಮಾತಿನ ಸತ್ಯನ ಅದು ತಪ್ಪಿಸ್ಬೇಕಾಗಿತ್ತು. ಮತ್ತು ಪರಿಹಾರ ನಮ್ಮಲ್ಲಿದೆ, ಎಲ್ಲರೂ ಶಿಕ್ಷಣ ಸಿಗಬೇಕು. ಅದಕ್ಕೆ ಕೊಡಿಸೋರು ಯಾರು? ಸರ್ಕಾರ. ಇವತ್ತು ಸರ್ಕಾರ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡ್ತಾ ಇದೆ ಅಂದರೆ, ಮೊದಲೇ ದೊಡ್ಡ ತಪ್ಪಂದ್ರೆ ಶಿಕ್ಷಣವನ್ನು ಖಾಸಗೀಕರಣ ಮಾಡಿದ್ದೆ ತಪ್ಪು, ದೊಡ್ಡ ತಪ್ಪು. ಯಾಕಪ್ಪ ಅಂತಂದ್ರೆ ಖಾಸಗೀಕರಣ ಅಂದರೆ ಪಾಪ ಅವರು ಖಾಸಗಿಯವ್ರು ದುಡ್ಡು ಹಾಕಿರ್ತಾರೆ, ಲಾಭ ಮಾಡ್ಕೋ ಸಲುವಾಗಿ ಅವರು ದುಡ್ಡು ತೊಗೊಳೋರು. ಆ ಪ್ರಮಾಣ ದುಡ್ಡು ಕೊಟ್ಟು ಎಷ್ಟು ಮಕ್ಕಳಿಗೆ ಕಲಿಯೋಕ್ಕೆ ಸಾಧ್ಯದ, ಎಷ್ಟು ಮಕ್ಕಳಿಗೆ ಶಿಕ್ಷಿತರಾಗಕ್ಕೆ ಸಾಧ್ಯದ? ಕೇವಲ ಮಧ್ಯಮ ವರ್ಗ, ಮೇಲ್ ಮಧ್ಯಮ ವರ್ಗ ಅದು ಸಾಲ ಸೋಲ ಮಾಡಿ ಕಳಿಸ್ಬೇಕು. ಹೀಗಾಗಿ ಅಲ್ಲಿ ಭಾಳಷ್ಟು ಜನ ಕಲ್ತವರು ಇಲ್ಲಿ ಉಳಿಯೋದಿಲ್ಲ. ಅವ್ರ ಅಂತರದಲ್ಲಿ ಈ ದೇಶ ಬಿಟ್ಟು ಹೋಗುವಂಥವ್ರು ನೋಡ್ತಾ ಇದ್ದೀವಿ. ವರ್ಷಕ್ಕೆ 2, 3 ಲಕ್ಷ, 5 ಲಕ್ಷ ಹೋಗ್ತಾ ಇದ್ದಾರೆ. ಡ್ರೈನ್ ಆಗ್ತಾ ಇದೆ. ಅಂದಾಗ ಈ ಭ್ರಷ್ಟಾಚಾರ ನಿಲ್ಲಂದ್ರೆ ಹೆಂಗೆ ನಿಲ್ಲಕ್ಕೆ ಸಾಧ್ಯ? ಪ್ರತಿಯೊಂದು ಕ್ಷೇತ್ರದಲ್ಲೂ ಭ್ರಷ್ಟತೆ ಇಲ್ಲದ ಜಾಗ ಇಲ್ಲಪ್ಪ ಅನ್ನುವಂಥದ್ದು. ಅದನ್ನೆಲ್ಲ ಹೇಳ್ಕೊಂಡು ಇಂಥ ಭ್ರಷ್ಟರಿಗೆ ನಾವು ಇಲ್ಲೇ ಜಾಮೀನು ಕೊಡೋದು, ನಿರೀಕ್ಷಣೆ ಕೊಡೋದು ಸರಿ ಏನು ಅನ್ನೋದು ಅವ್ರು ಕಾಡ್ತಾ ಇದೆ. ನಮ್ಮ ಪಾರ್ಜಿವಾಲ ಅವರಿಗೆ ಆರ್ ಮಹಾದೇವನ್ ಈ ನ್ಯಾಯಾಧೀಶರಿಗೆ ಇಂಥವ್ರಿಗೆ ಯಾಕೆ ಕೊಡ್ಬೇಕಪ್ಪ ನಾವು? ಭ್ರಷ್ಟರನ್ನ ಆಯ್ಕಟ್ಟಿನ ಜಾಗದಲ್ಲಿ ಇದ್ದಂಥವ್ರು ಸಾಕಷ್ಟು ಇದ್ದವರು ಇವರು ಭ್ರಷ್ಟ ಆಗಬಾರ್ದಾಗಿತ್ತಲ್ಲ, ಯಾಕಾದರು? ಅದೇ ವ್ಯವಸ್ಥೆನ ಭ್ರಷ್ಟ ಕೊಂಡವ್ರು ಇವತ್ತು ಅವ್ರು ಅಂತಾರೆ. ಇವತ್ತು ರಾಜಕಾರಣಿ ಮೇಲೆ ಅವ್ರು ಹಾಕ್ತಾರೆ, ರಾಜಕಾರಣಿಗಳ್ರಿ ಅವ್ರಿಗೆ ಬೇಡ್ತಾರೆ, ಪರ್ಸೆಂಟೇಜ್ ಮೇಲೆ ವ್ಯವಹಾರ ಮಾಡ್ಕೊಳ್ತಾರೆ, ಅದಕ್ಕೆ ನಮ್ಗೆ ಕೊಡ್ಬೇಕಾಗ್ತದೆ ಅಂತ ಅವ್ರು ಹೇಳ್ತಾರೆ. ರಾಜಕಾರಣಿಗಳು ಏನು ಹೇಳ್ತಾರೆ? ಇಲ್ಲರಿ ಅಧಿಕಾರಿಗಳು ನಮ್ಗೆ ಕಲಿಸಿದ್ರು, ನಾವು ಸುದ್ದಿದ್ದು ಬಂದಾಗ ಇವ್ರಿಗೆ ಕಲಿಸಿದ್ರು, ದುಡ್ಡು ಹೆಂಗೆ ಎತ್ತುದು ಅಂತೇಳಿ. ಹೀಗಾಗಿ ರಾಜಕಾರಣಿಗಳು, ಅಧಿಕಾರಶಾಹಿದವರು ಮತ್ತು ಸ್ವತಃ ನಾವು ನಿರ್ವೀರ್ಯರಾಗಿದ್ದೀವಿ. ಮತದಾರರಲ್ಲೇ ಇಲ್ಲ. ಹೀಗಾಗಿ ದೇಶ ಸ್ವತಂತ್ರ ಅನ್ನೋದು ಇವತ್ತು ಈ ದುಡ್ಡಿನ ನಡಕ, ಈ ಅರ್ಥ ವ್ಯವಸ್ಥೆ ನಡಕ, ಬಡತನ ನಡಕ ಸತ್ತು ಹೋಗ್ತಾ ಇದೆ ಅಂತ ಹಿಂದೆ ಹೇಳಿದಂಥ ಬುಕ್ ಅವ್ರು ಹೇಳಿದಂಥ ಭಾಳ ಸರಿಯಾದ ಮಾತನ್ನು ಹೇಳಿದ್ದಾರೆ ಅವರು. 2 ಶತಮಾನದಿಂದ ಪ್ರಾರಂಭಿಸಿದಾಗ ಏನಂದರೆ ಭ್ರಷ್ಟ ವ್ಯಕ್ತಿಗಳ ನಡುವೆ ಸ್ವಾತಂತ್ರ್ಯ ಉಳಿದಿಲ್ಲ, ಭಾಳ ದಿವಸ ಸ್ವಾತಂತ್ರ್ಯ ಉಳಿದಿಲ್ಲ, ಸಮಾನತೆ ಉಳಿದಿಲ್ಲ, ಯಾವ ಉಳಿದಿಲ್ಲ. ಇವ್ರ ನಡಕ ಮಾರಿ ಹೋಗಿಬಿಡ್ತದಂತ. ಇದು ಹೆಂಗಪ್ಪ ಇದಕ್ಕೆ ಪರಿಹಾರ ಏನ? ಮತ್ತೊಂದು ಕಾಡುವಂಥ ಪ್ರಶ್ನೆ. ಈ ಪ್ರಶ್ನೆ ಉತ್ತರ ಭಾಳ ಕಷ್ಟ. ಆದರೂ ಪಾರ್ಜಿವಾಲರು ಅಟ್ಲೀಸ್ಟ್ ಇವ್ರು ನಿರೀಕ್ಷಣಾ ಜಾಮೀನು ಕೊಟ್ಟಿಲ್ಲ. ಯಾರಿಗೆ? ನಮ್ಮ ಈ ಒಂದು ಹೈಕೋರ್ಟ್, ನಮ್ಮ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಕೊಡಲಾರ್ದ ದೇವೇಂದರ್ ಕುಮಾರ್ ಬನ್ಸಲ್ರಿಗೆ, ಒಬ್ಬ ಅಧಿಕಾರಿಗೆ ಕೊಟ್ಟಿಲ್ಲ. ಇವ್ರಿಗೆ ಕೊಟ್ಟಿಲ್ಲ ಅಂತ ಅದು ಎಲ್ಲಿವರೆಗೆ ಹಿಂದಿನ ಕೊಡಬೇಕಾಗ್ತದೆ. ಆದರೆ ಅಷ್ಟೊಂದು ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಡೀ ವ್ಯವಸ್ಥೆ ಬದಲಾಗಬೇಕು.